वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते एतदन्ते च मध्ये च ब्रह्मैवोक्त्वा विजानताम् मृगादिपञ्चधा संस्थम् शब्दब्रह्म प्रशाम्यते ततत्वाद्भात्मके विष्णावथवापि जगद्भृतेः भरतो वायुरुद्दिष्टः भारती तत्सरस्वती यथेश्वरश्च जीवश्च सत्यभेदौ परस्परम् तेन सत्येन माम् देवाः त्रायन्तु सह केशवाः। श्रीगुरुभ्यो नमः। महाभारतस्य आश्वमेधिके पर्वणि अयम् 62तमः भागः 62ನೇ भागः प्रवर्तते। तत्र वाविल्य रामस्वामी शास्त्रिणां पाठे 57 अध्याय, वैष्णव पाठे टी.आर. कृष्णाचार्याणां पाठे, उत्तर भारतस्य गीता प्रेस पाठे च 54ನೇ अध्यायः प्रवर्तते। द्वारकां प्रति गच्छमानं कृष्णं यदा उदङ्कः ऋषिः ददर्श, तस्मिन् प्रसंगे सर्वानपि कौरवान् हतान् तेन कृष्णेन ज्ञात्वा कृष्णमेव सर्वस्य तस्य कारणं मन्यमानः सः ऋषिः तं शप्तुम् उद्येते। कृष्णस्तु स्वस्य महत्त्वं तं वर्णयामास। यदिदम् अस्मिन् लोके सर्वं विद्यते तत्सर्वम् अहमेव। ये च यज्ञाः, ये देवाः, वेदाः, यूपः, सोमरसः, चरुः, होता, हव्यम्, अध्वर्युः, तत्सर्वं मां विद्धि। यत् असद्विश्वं सद्विश्वं मत्तः परतरं नास्ति। सर्वं विद्धि मदात्मकम् इति स्वस्य महत्त्वं वर्णयतः कृष्णस्य बोधने 10मः श्लोकः तस्मिन् अध्याये, वर्तमाने अध्याये समाप्तः अस्थात्। तत्र अयम् अनुवर्तमानः श्रवणभागः। उद्गाता चापि मां स्तौति गीतघोषैः महाध्वरे प्रायश्चित्तेषु मां ब्रह्मन् शान्तिमङ्गलवाचकाः। अनेकेषु महत्सु यज्ञेषु उद्गाता सामवेदसम्बन्धी कश्चन ऋत्विक् पुरोहितः उच्चस्वरेण सामं गायन् मामेव भगवन्तं स्तौति। अनेकेषु प्रायश्चित्त कर्मसु अनेकान् शान्ति सूक्त विशेषान् मंगल सूक्त विशेषांश्च मां विश्वकर्माणम् उद्दिश्य एव ब्राह्मणाः स्तुवन्ति। धर्मः मम ज्येष्ठः पुत्रः, मम विद्धि सुतं धर्मम् अग्रजं द्विजसत्तम मानसं दयितं विप्र सर्वभूत दयात्मकम्। अयं धर्मः सर्वेषु अपि प्राणिषु दयाभावं प्राप्नोति। अयं मम मनस्संकल्पेन जातः प्रथमपुत्रः। ಇಲ್ಲಿ ಭಗವಂತ ಎಲ್ಲವೂ ಕೂಡ ನನ್ನಿಂದಲೇ ಹುಟ್ಟಿದೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾನೆ.
ಈ ಧರ್ಮ ನನ್ನ ಮನಸ್ಸಂಕಲ್ಪದಿಂದ ಹುಟ್ಟಿದವನು ಅಂತ ಭಗವಂತ ಏನು ಹೇಳ್ತಿದ್ದಾನಲ್ಲ, ಅವನು ನನ್ನ ಹಿರಿಯ ಮುಗ ಅಂತ ಹೇಳ್ತಾ ಇದ್ದಾನೆ. ಧರ್ಮಂ ಅಗ್ರಜಂ ಸುತಂ ಅಂತ ಇಲ್ಲಿ ಹೇಳ್ತಿರುವುದು ಪ್ರಾಯ ನನ್ನ ದೃಷ್ಟಿಯಲ್ಲಿ ಈ ಮೃತ್ಯು ದೇವತೆ ಆದಂತಹ ಯಮನನ್ನ ಕೃಷ್ಣ ಹೇಳ್ತಾ ಇಲ್ಲ. ಪ್ರಾಯ ಚತುರ್ಮುಖ ಬ್ರಹ್ಮನನ್ನೇ ಅವನಿಲ್ಲಿ ವರ್ಣಿಸ್ತಾ ಇದ್ದಾನೆ ಅಂತ ನನ್ನ ಒಂದು ಆಲೋಚನೆ ಇದ್ರ ಬಗ್ಗೆ. ಮನಸಾ ಸೃಷ್ಟ ಆಪೋ ವರುಣಶ್ಚ ಅಂತ ಐತರಿ ಉಪನಿಷತ್ತು ಅದನ್ನ ಸ್ಪಷ್ಟಪಡಿಸ್ತದೆ. ಎಲ್ಲಾ ದೇವತೆಗಳಿಗೂ ಕೂಡ ಆಪಹ ಜಲಾಭಿಮಾನಿ ದೇವತೆಗಳು ಅಂತ ಶಾಸ್ತ್ರದಲ್ಲಿ ಹೆಸರಿದೆ. ಅವರೆಲ್ಲರೂ ಕೂಡ ಮನಸ್ಸಿನಿಂದಲೇ, ಭಗವಂತನ ಮನಸ್ಸಿನಿಂದಲೇ ಹುಟ್ಟಿದವರು. ಬ್ರಹ್ಮ ಶೇಷ ಸುಪರ್ಣೇಂದ್ರ ಶಿವಾದ್ಯಾ ಆಪೈರಿತಾ ತೇ ವಿಷ್ಣೋ ಮನಸಾ ಜಾತಾ ಸರ್ವೇ ಚ ಅಭಭಿಮಾನಿನಃ. ಇವರೆಲ್ಲರೂ ಕೂಡ ಜಲಾಭಿಮಾನಿಗಳು, ಎಲ್ಲರೂ ಕೂಡ ಮನಸ್ಸಿನಿಂದಲೇ ಹುಟ್ಟಿದವರು. ಬ್ರಹ್ಮನಿಂದ ಪ್ರಾರಂಭಿಸಿಯೇ ಬ್ರಹ್ಮ ಶೇಷ ಸುಪರ್ಣ ಇಂದ್ರ ಶಿವಾದ್ಯಾ ಆಪೈರಿತಾ, ಶಿವ ಮೊದಲಾದವರು, ಹೀಗೆ ಪ್ರತಿಯೊಬ್ಬರೂ ಕೂಡ ಭಗವಂತನ ಮನಸ್ಸಿನಿಂದಲೇ ಹುಟ್ಟಿದವರು. ಹೀಗೆ ಎಲ್ಲಾ ದೇವತೆಗಳು ಮನಸ್ಸಿನಿಂದಲೇ ಹುಟ್ಟಿದವರಾದ್ರಿಂದ ಚತುರ್ಮುಖ ಬ್ರಹ್ಮನನ್ನ ಈತ ನನ್ನ ಮನಸ್ಸಿನಿಂದ ಹುಟ್ಟಿದವನು ಅಂತ ಪರಮಾತ್ಮ ವರ್ಣಿಸ್ತಾ ಇದ್ದಾನೆ. ಮತ್ತೆ ಆತನನ್ನ ತನ್ನ ಹಿರಿಯ ಮಗ ಅಂತ ಹೇಳ್ತಾ ಇದ್ದಾನೆ ಅಂತ ನನ್ನದೊಂದು ಆಲೋಚನೆ. ಇದರ ಹೊರತಾಗಿ ಈ ಯಮಧರ್ಮ ಏನಿದ್ದಾನೆ ಆತನನ್ನ ಹಿರಿಯ ಮಗ ಅಂತ ಪರಮಾತ್ಮ ವರ್ಣಿಸುವಂತಹ ಪ್ರಸಂಗ ಏನು, ಅಂಥ ಒಂದು ಸಾಧ್ಯತೆ, ಪ್ರಮಾಣ ಸಮ್ಮತಿ ಏನು ಎಂದೂ ಕಾಣಿಸೋದಿಲ್ಲ. ಹೀಗೆ ಆ ಚತುರ್ಮುಖ ಬ್ರಹ್ಮನೇ ಇಲ್ಲಿ ಅಗ್ರಜ. ಆದ್ರೆ ಅವನನ್ನು ಧರ್ಮ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ನಮ್ಮ ಎಲ್ಲಾ ಪುಣ್ಯ ಕರ್ಮಗಳಲ್ಲಿ ಶ್ರದ್ಧೆ ಬರುವುದು ಈ ಚತುರ್ಮುಖ ಬ್ರಹ್ಮನ ಮೊದಲಾದ ದೇವತೆಗಳ ಅನುಗ್ರಹದಿಂದ. ಅದರಲ್ಲಿ ಆತ ಹಿರಿಯ. ಆಪೋಹಾಸ್ಮೆ ಶ್ರದ್ಧಾಂ ಸನ್ನಮಂತೆ ಪುಣ್ಯಾಯ ಕರ್ಮಣೆ ಅಂತ ಐತ್ರಿ ಉಪನಿಷತ್ತಿನ ಮಾತು. ಇದು ಮನಸ್ಸಿನಿಂದ ಸೃಷ್ಟಿ, ಶ್ರೋತ್ರದಿಂದ ಸೃಷ್ಟಿ, ಚಕ್ಷುಸ್ಸಿನಿಂದ ಸೃಷ್ಟಿ, ಪ್ರಾಣದಿಂದ ಸೃಷ್ಟಿ ಇತ್ಯಾದಿಗಳನ್ನೆಲ್ಲ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ. ಆದ್ರಿಂದ ನಮಗೆ ಧಾರ್ಮಿಕ ಕಾರ್ಯಗಳಲ್ಲಿ ಶ್ರದ್ಧಾ ಬರುವುದು ಈ ದೇವತೆಗಳಿಂದ. ವಿಷ್ಣೋರ್ ವಿಷಯ ಧರ್ಮೇಶು ಜ್ಞಾನಾದಿ ಚತುರ್ಮುಖ ಶ್ರದ್ಧಾಂ ದಧಾತಿ ಭೂತಾನಾಂ. ಭಗವಂತನ ಕುರಿತಾದಂತಹ ಯಾವ್ಯಾವ ಧರ್ಮಗಳಿದೆ ಅದರಲ್ಲಿ ಮತ್ತು ಭಗವಂತನ ಕುರಿತಾದ ತತ್ವಜ್ಞಾನದಲ್ಲಿ ನಮಗೆ ಆಸಕ್ತಿ ಬರುವುದು ಈ ಭಗವಂತನ ಈ ಚತುರ್ಮುಖ ಬ್ರಹ್ಮನಿಂದ ಅಂತ ಆ ಇತರೆ ಉಪನಿಷತ್ತಿನ ಭಾಷ್ಯ ವರ್ಣನೆ ಮಾಡಿದೆ. ಹೀಗೆ ಅವನನ್ನ ಧರ್ಮ ಅಂತ ಇಲ್ಲಿ ಹೇಳಿರುವುದು ಉಚಿತವೇ ಆಗಿದೆ ಅಂತ ನನ್ನ ಆಲೋಚನೆ. ಇದಲ್ಲದೆ ಪ್ರವೃತ್ತಿ ಧರ್ಮದಲ್ಲಿ ಅಂದ್ರೆ ಸಕಾಮ ಕರ್ಮಗಳಲ್ಲಿ ಯಾರು ತೊಡಗಿದ್ದಾರೆ ಅವರಲ್ಲೂ ಕೂಡ ನಾನಿದ್ದೇನೆ. ನಾನಿದ್ದು ಸಕಾಮ ಕರ್ಮಗಳಿಂದ ಅವರಿಂದ ಮಾಡಿಸುವವನು ನಾನೇ ಆಗಿದ್ದೇನೆ. ನಿಷ್ಕಾಮ ಕರ್ಮಗಳನ್ನು ಮಾಡುವಂಥವ್ರು ಯಾರಿದ್ರೆ ಅವರಲ್ಲೂ ಕೂಡ ನಾನೇ ಇದ್ದೇನೆ. ಈ ಜಗತ್ತಿನ ಎಲ್ಲಾ ಥರದ ಪ್ರಾಣಿಗಳಲ್ಲಿಯೂ ಕೂಡ ನಾನಿದ್ದೇನೆ. ಬಹ್ವೀಹಿ ಸಂಸರಮಾಣೋ ವೈ ಯೋನೀಹಿ ವರ್ತಾಮಿ ಸಪ್ತಮ ಧರ್ಮ ಸಂರಕ್ಷಣಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ತೈಸ್ತೈಹಿ ವೇಷೈಶ್ಚ ರೂಪೈಶ್ಚ ತ್ರಿಷು ಲೋಕೇಶು ಭಾರ್ಗವ. ಸಂಸಾರಮಾಣೋ ವೈ, ನಾನು ಸಂಸಾರ ಮಾಡ್ತಾ ಇರ್ತೇನೆ ಅಂತ ಒಂದು ಶಬ್ದ ಇದು ಪ್ರಯೋಗ ಮಾಡಿದ್ದಾರೆ. ನಾನು ಸಂಸಾರ ಮಾಡುವುದು ಅಂದ್ರೆ ಈ ಜೀವಗಳು ಯಾವ್ಯಾವ ದೇಹವನ್ನು ತಳೆದು ಈ ಜಗತ್ತಿನಲ್ಲಿ ಏನು ಹುಟ್ಟುತ್ತಾವಲ್ಲ, ಆಗ ಅವು ಹುಟ್ಟುವಾಗೆಲ್ಲ ನಾನು ಅವಳ ಜೊತೆ ಹುಟ್ಟೇ ಇರ್ತೇನೆ. ನಾನು ಅಲ್ಲಿ ಹುಟ್ಟಿದಾಗಲೇ ಅವು ಕೂಡ ಹುಟ್ಟೋದು, ಒಂದೊಂದು ರೂಪದಿಂದ ನಾನು ಹುಟ್ಟೇನೆ. ನವೋ ನವೋ ಭವತಿ ಜಾಯಮಾನಃ ಅಂತ ಉಪನಿಷತ್ತು ವೇದಗಳು ಅವನನ್ನ ಆ ಥರ ವರ್ಣನೆ ಮಾಡಿದೆ. ಹೀಗೆ ಒಂದು ಗರ್ಭ ಎಲ್ಲಿಯಾದರೂ ಧಾರಣೆ ಆಯಿತು, ಗರ್ಭೋತ್ಪತ್ತಿ ಅಂದ್ರೆ ಅದು ಭಗವಂತನ ಉತ್ಪತ್ತಿ ಅಂತಾನೆ
ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅದಕ್ಕಾಗಿ ನನ್ನನ್ನ ಭಗವಂತ ತನ್ನನ್ನು ತಾನು ಸಂಸಾರ ಮಾಡುವವನು ಈ ಜಗತ್ತಿನಲ್ಲಿ ಅಂತ ವರ್ಣನೆ ಮಾಡಿದ. ನಾವು ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಹೇಗೆ ಸಂಸಾರ ಮಾಡ್ತೀವಿ ಆ ಥರದ ಸಂಸಾರದ ಕ್ರಿಯಾ ಒಂದಲ್ಲ. ಇಲ್ಲಿ ಆತ ರೂಪವನ್ನು ತಾಳುವುದು ಅಂತ ಇಷ್ಟೇ ಅರ್ಥ ಅದಕ್ಕೆ ತಿಳ್ಕೋಬೇಕು. ಐತರೇಯ ಉಪನಿಷತ್ತಿನ 5ನೇ ಅಧ್ಯಾಯದಲ್ಲಿ ಗರ್ಭೋತ್ಪತ್ತಿ ಭಗವಂತನ ಉತ್ಪತ್ತಿ ಅಂತ ಹೀಗೆ ವರ್ಣಿಸ್ತಾರೆ. ಓಂ ಅಪಕ್ರಾಮಂತು ಗರ್ಭಿಣ್ಯ. ಗರ್ಭಿಣಿಯರು ಯಾರಾದರೂ ಇದ್ರೆ ಅವರು ಈ ವಿಷಯವನ್ನ ಕೇಳಬಾರದು ಅಂತ ಶಾಸ್ತ್ರ ಆದೇಶಿಸಿದೆ. ಬೇರೆ ಎಲ್ಲ ವೇದಗಳ ಪ್ರವಚನಗಳನ್ನ, ಶಾಸ್ತ್ರಗಳ ಪ್ರವಚನವನ್ನ ಎಲ್ಲವನ್ನೂ ಕೂಡ ಅವರು ಕೇಳಬಹುದು. ಇದೊಂದನ್ನು ಅವರು ಕೇಳಬಾರದು. ಇದು ಅವ್ರ ಮನಸ್ಸಿಗೆ ಆತಂಕ ಕೊಡುವ ಅಥವಾ ಕೆಲವು ಬಾರಿ ಭಯ ಹುಟ್ಟಿಸುವಂತ, ವಿಚಿತ್ರ ಅನಿಸುವಂತ ಸಂಗತಿ ಆದ್ರಿಂದ ಇದನ್ನು ಕೇಳಬಾರದು ಅಂತ ಶಾಸ್ತ್ರ ಹೇಳಿದೇನೋ ಇರ್ಲಿ ಅಂತೂ ಹಾಗೆ ಹೇಳಿದೆ. ಪುರುಷೇಹ ವಾ ಅಯಂ ಆದಿತಃ ಗರ್ಭೋ ಭವತಿ ಯದೇತದ್ ರೇತಃ ತದೇತತ್ ಸರ್ವೇಭ್ಯಃ ಅಂಗೇಭ್ಯಃ ತೇಜಃ ಸಂಭೂತಂ ಆತ್ಮನ್ಯೇವ ಆತ್ಮಾನಂ ಬಿಭರ್ತಿ. ಈ ನಾರಾಯಣ ಮೊದಲು ತಾನು ಅನ್ನದಲ್ಲಿ ಸನ್ನಿಹಿತನಾಗಿರ್ತಾನೆ. ನಾವು ತಿನ್ನುವ ಅನ್ನದಲ್ಲಿ ಅವನೇ ಸನ್ನಿಹಿತನಾಗಿದ್ದು ಆ ಪುರುಷನಲ್ಲಿ ಸೇರ್ಕೊಳ್ತಾನೆ. ಒಬ್ಬ ಪುರುಷ ಉಂಡಂತಹ ಅನ್ನ ಸರ್ವಾಂಗಗಳಲ್ಲಿ ವ್ಯಾಪಿಸಿ ತೇಜೋ ರೂಪವಾಗಿ ಅರ್ಥಾತ್ ರೇತಸ್ಸಿನ ರೂಪವಾಗಿ ಇರ್ತದೆ. ಆ ರೇತಸ್ಸಿನಲ್ಲಿರುವಂತಹ ಭಗವಂತನ ರೂಪ, ಆ ರೂಪ ಮುಂದೆ ಸ್ತ್ರೀಯಲ್ಲಿ ಸಂಕ್ರಾಂತ ಆಗ್ತದೆ. ಪುರುಷನಿಂದ ಸ್ತ್ರೀಗೆ ತೇಜಸ್ಸು ಅಂತ ಹೋಗುವಾಗ ಆ ಭಗವಂತ ತನ್ನ ರೂಪವನ್ನು ಮಾತೃ ಗರ್ಭದಲ್ಲಿ ಪ್ರಾದುರ್ಭಾವಗೊಳಿಸ್ತಾನಂತೆ. ಇದು ಭಗವಂತನಿಗೆ ಮೊದಲನೇ ಜನ್ಮ. ತದಸ್ಯ ಪ್ರಥಮಂ ಜನ್ಮ ತದ್ಯದಾ ಸ್ತ್ರೀಯಾಂ ಸಿಂಚತಿ ಅಥ ಏನ ಜನಯತಿ ತದಸ್ಯ ಪ್ರಥಮಂ ಜನ್ಮ. ಇದು ಭಗವಂತನ ಮೊದಲ ಜನ್ಮ. ತದಸ್ಯ ದ್ವಿತೀಯಂ ಜನ್ಮ. ಮುಂದೆ ಆ ಸ್ತ್ರೀಯಲ್ಲಿ ಸಂಗ್ರಹಿತವಾದಂತಹ ಆ ತೇಜಸ್ಸು ಒಂದು ಶಿಶುವಾಗಿ ಭೂಮಿಗೆ ಬಂದರೆ ಅದು ಭಗವಂತನ 2ನೇ ಜನ್ಮ. ಆ ಭಗವಂತ ಅಲ್ಲಿ ಇನ್ನೊಂದು ರೂಪದಿಂದ ಆ ಶಿಶುವಿನಲ್ಲಿ ಇರ್ತಾನೆ. ಹೀಗೆಲ್ಲ ಇರುವುದರಿಂದ ಆ ಒಳಗೆ ಆ ಭಗವಂತನೇ ಗರ್ಭಸ್ಥ ಶಿಶುವಿನಲ್ಲಿ ಯಾವತ್ತೂ ಇರ್ತಾನೆ ಅಂತ ಶಾಸ್ತ್ರ ಆದೇಶ ಮಾಡಿದೆ. ಈ ಹಿಂದೆ ಮೊದಲನೇ ಜನ್ಮವನ್ನೇನು ವರ್ಣನೆ ಮಾಡಿದ್ರಲ್ಲ, ಅದು ವಿಷ್ಣುವಿಗೆ ಮೊದಲನೇ ಜನ್ಮ ಅಂತ ನಾವು ವರ್ಣನೆ ಮಾಡಿದ್ವಿ. ಸ್ತ್ರೀಯಲ್ಲಿ ಪುರುಷನ ತೇಜಸ್ಸು ಸಂಕ್ರಾಂತ ಆದಾಗ ಅದು ವಿಷ್ಣುವಿನ ಮೊದಲನೇ ಜನ್ಮ ಅಂತ. ಆಗ ಆ ಭಗವಂತ ಆ ಸ್ತ್ರೀಯ ಗರ್ಭದೊಳಗೆ ಏನು ಪ್ರವಿಷ್ಟನಾಗ್ತಾನಲ್ಲ, ಅವಳ ಒಂದು ಅಂಗದಂತೆ ಇರ್ತಾನ. ಅವಳ ಒಂದು ಭಾಗವಾಗಿ ಅವಿಭಾಜ್ಯ ಅಂಗದಂತೆ ಇರ್ತಾನೆ. ಆದ್ರಿಂದ ಅವಳಿಗೆ ಪೀಡೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಅವಳು ತನ್ನ ಪುತ್ರನನ್ನ, ಆ ಮಗುವನ್ನ, ಗರ್ಭಸ್ಥ ಶಿಶುವನ್ನ ತುಂಬಾ ಆದರಿಸ್ತಾಳೆ, ಸಂತೋಷ ಪಡ್ತಾಳೆ. ನೈನಾಂ ಹಿನಸ್ತಿ ಆನುಕೂಲ್ಯಾತ್ ಸಾ ಪುತ್ರಂ ಭಾವಯತ್ಯಥ. ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಅವಳಿಗೇನು ಪೀಡೆ ಆಗೋದಿಲ್ಲ, ಸಂಕಟ ಆಗೋದಿಲ್ಲ ಅಂತ. ಅದು ಹಾಗಲ್ಲ, ಅವಳಿಗೆ ನೋವು ಆಗ್ತದೆ, ಆಗೋದಿಲ್ಲ ಅಂತಲ್ಲ. ಆ ನೋವನ್ನು ಅವಳು ತುಂಬಾ ಸಂತೋಷದಿಂದಲೇ ನಾಳೆ ತನಗಾಗುವಂತಹ ಪ್ರಸವವನ್ನು ನೆನೆದು ಆ ನಿರೀಕ್ಷೆ ಆಕಾಂಕ್ಷೆಗಳಿಂದ ಆಕೆ ಅದನ್ನು ಸಹಿಸ್ಕೋತಾಳೆ ಅಂತ ಹೀಗರ್ಥ. ನೋವು ಆಗೋದಿಲ್ಲ ಅಂತನ್ನೋದು ಅಲ್ಲ, ಆದ್ರೆ ಆ ನೋವಿನಲ್ಲೂ ಒಂದು ಸುಖ ಇದೆ ಅಂತ ಹೀಗದ್ರ ಅರ್ಥ. ಸಾ ಪುತ್ರಂ ಭಾವಯತ್ಯಥ ಪುತ್ರಸ್ಯ ಭಾವನಾ ಸೈವ ತದ್ಗತ್ವಾ ಹರಿಭಾವನಾ. ಆದ್ರಿಂದಲೇ ಈ ಗಂಡ ಹೆಂಡಂದರು ದಂಪತಿಗಳು ತಮ್ಮ ಮಗುವನ್ನ ಮುದ್ದಿಸುವುದು, ಅದನ್ನ ಲಾಲಿಸುವುದೇನಿದೆಯಲ್ಲ, ಅದು ಭಗವಂತನ ಪೂಜೆಯೇ ಆಗ್ತದೆ. ಅವ್ರಿಗೆ ಗೊತ್ತಿರಬೇಕಷ್ಟೇ ಅದು. ಮತ್ತೆ ಗಂಡನಾದವನು ಕೂಡ ತನ್ನ ಗರ್ಭಿಣಿಯಾದ ಪತ್ನಿಯನ್ನ ಮತ್ತೆ ಗರ್ಭದಲ್ಲಿರುವಂತಹ ಶಿಶುವನ್ನ ತುಂಬಾ ಪ್ರೀತಿಸ್ತಾನೆ, ಉಪಚಾರ ಮಾಡ್ತಾನೆ. ಇದೆಲ್ಲ ಯಾಕೆ? ನಮ್ಮ ಒಂದು ಅಂಶವಾಗಿ ನಮ್ಮ ಪತ್ನಿಯಲ್ಲಿ ಆ ಒಂದು ಗರ್ಭ ಮೊಳೆಯಿತು ಅಂತ ಅಷ್ಟು ಮಾತ್ರ ಅಲ್ಲ, ವಸ್ತುತಃ ಅಲ್ಲಿ ಒಳಗೆ ಭಗವಂತ ಇರುವುದರಿಂದ ಅವನ ಮಹಿಮೆಯಿಂದ ಹೀಗೆಲ್ಲ ಆಗೋದು.
ಸಂಭಾವಿತವ್ಯ ಸಾಚೈವ ಭರ್ತ್ರ ಪುತ್ರಸ್ಯ ಸಾದರಂ ಸಂಭಾವನಂ ಕುಮಾರಸ್ಯ ಜಾನತಃ ಕೇಶವೇ ಭವೇತ್. ಮಗನನ್ನ ಮುದ್ದಿಸುವಾಗ ಆ ಮಗನಲ್ಲಿ ಭಗವಂತ ಇದ್ದಾನೆ ಅನ್ನುವಂಥ ಎಚ್ಚರ ಇದ್ರೆ ಅದು ಹರಿಪೂಜಾ ಅಂತ ಕರೆಸ್ಕೋತದೆ. ನಾವು ಈ ಜಗತ್ತಿನಲ್ಲೂ ಕೂಡ ಭಗವಂತನ ಪೂಜಾ ಅಂತ ಹೇಳ್ತೀವಲ್ಲ, ಅದು ಭಗವಂತನ ಪೂಜಾ ಅಂದ್ರೆ ಏನು? ನೇರವಾಗಿ ಭಗವಂತ ನಮ್ಗೆ ಕಂಡಿರೋದಿಲ್ಲಲ್ಲ, ಭಗವಂತನಿಗೆ ನಾವೇನು ಅಭಿಷೇಕ ಮಾಡಿರೋದಿಲ್ಲ. ಆದ್ರೆ ಭಗವಂತನ ಪೂಜಾ ಅಂತ ಯಾಕೆ ಹೇಳ್ತೇವೆ? ಆ ವಿಗ್ರಹಕ್ಕೆ ಪೂಜೆ ಮಾಡಿ ಆ ವಿಗ್ರಹದಲ್ಲಿ ಸನ್ನಿಹಿತನಾದ ಭಗವಂತನ ಪೂಜೆ ಅಂತ ಹೇಳ್ತೇವೆ. ನಾವು ಅಭಿಷೇಕ ಮಾಡ್ಲಿಕ್ಕೆ ಸಾಧ್ಯ ಆಗುವುದು, ಮುಟ್ಲಿಕ್ಕೆ ಸಾಧ್ಯ ಆಗುವುದೆಲ್ಲವೂ ವಿಗ್ರಹವನ್ನೇ. ಹಾಗೇನೆ ನಮ್ಮ ಶಿಶು ಏನಿದೆ, ನಮಗೆ ಹುಟ್ಟಿದ ಶಿಶು, ಅದು ಕೂಡ ಆ ಭಗವಂತನ ಒಂದು ಪ್ರತಿಮೆಯೇ. ಅದರಲ್ಲೇ ನಾವು ಆ ಭಗವಂತನನ್ನು ಕಾಣ್ತಾ ಇದ್ದೇವೆ. ತಸ್ಯೇ ತರ್ಪಣ ಮಾತ್ರೇಣ ಪೂಜಿತೋ ಹಿ ಭವೇತ್ತರಿಹಿ. ಪುತ್ರಸ್ಥಸ್ಯ ಹರೇ ಪೂಜಾಂ ಕುರ್ವತಃ ಪೃಥ್ವೀ ಸ್ಥಿತಿಃ ಸ್ವರ್ಗಸ್ಥಸ್ಯಾಪಿ ಭವತಿ ಪುತ್ರ ಪುಣ್ಯಂ ಯತೋಖಿಲಂ ಅತ್ಯಲ್ಪ ಪುಣ್ಯ ಭಾಕ್ ಸಸ್ಯ ನಾಚೇತ್ ಕೇಶವಂ ಯದಿ. ಆದ್ರಿಂದಲೇ ಈ ತನ್ನ ಮಗುವಿನಲ್ಲಿ ಅಂತರ್ಗತನಾದ ಭಗವಂತನನ್ನ ಪೂಜೆ ಮಾಡಿ ಮಾಡಿ ನಾವು ಬದುಕಿರೋ ತನಕ ಆ ಶಿಶು ನಮ್ಮ ಕಣ್ಣೆದುರಿಗಿರ್ತದೆ. ಅದು ಇವತ್ತು ಶಿಶುವಾಗಿದೆ, ನಾಳೆ ಬಾಲಕ ಆಗ್ತದೆ, ಬಾಲಕಿ ಆಗ್ತದೆ, ಮುಂದೆ ಯುವಕ ಆಗ್ತದೆ, ಮಧ್ಯ ವಯಸ್ಸಿಗೆ ಬರ್ತದೆ. ನಾವು ಅದಕ್ಕಿಂತ ಮೊದಲು ಸಾಯಬಹುದು, ಆಮೇಲೂ ಸಾಯಬಹುದು. ಆಗ ನಾವು ಮಾಡಿದ ಆ ಪೂಜೆ ಫಲವಾಗಿ ನಾಳೆ ನಾವು ಸತ್ತು ಸ್ವರ್ಗಸ್ಥರಾದರೂ ಕೂಡ ಅವನಿಗೆ ಆ ತಂದೆಯಾದವನು ತನ್ನ ಮಗುವಿನಲ್ಲಿ ಭಗವಂತನನ್ನು ಕಂಡು ಪೂಜೆ ಮಾಡಿದ್ರ ಪರಿಣಾಮವಾಗಿ ಸ್ವರ್ಗಸ್ಥನಾಗಿದ್ರೂ ಕೂಡ ಭೂಮಿಯಲ್ಲಿ ಆತನಿಗೊಂದು ಅಸ್ತಿತ್ವ ಇದ್ದಂತಿದೆ. ಯಾಕೆ ಅಂದ್ರೆ ಪುತ್ರ ಏನೇನು ಪುಣ್ಯ ಮಾಡ್ತಿದ್ದಾನೆ ಅದೆಲ್ಲ ಸ್ವರ್ಗದಲ್ಲಿರುವಂತಹ ಆ ತಂದೆಗೂ ಕೂಡ ಲಭಿಸ್ತದೆ ಅಂತ ಶಾಸ್ತ್ರ ಹೇಳಿದೆ. ಹೀಗೆ ಅನಾಯಾಸವಾಗಿ ಒಂದು ಪುಣ್ಯ ಪ್ರಾಪ್ತ ಆಯಿತು ಆ ಸ್ವರ್ಗದಲ್ಲಿರುವಂತಹ ತಂದೆಗೆ. ಯಾಕೆಂದ್ರೆ ಮಗ ಇಲ್ಲಿ ಅಂಥ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾ ಇದ್ದಾನೆ. ಆ ಧಾರ್ಮಿಕ ಕಾರ್ಯಗಳನ್ನು ಮಾಡಿದ್ದೆಲ್ಲವೂ ಕೂಡ ಆ ತಂದೆಗೆ ಸಂದಿತ್ತು. ಇದು ತುಂಬಾ ಮಹತ್ವದ ಸಂಗತಿ. ಆದ್ರಿಂದ ನಾವು ಒಂದು ಮಗುವನ್ನ ಹೆತ್ತಾಗ ಆ ಮಗಳು ಅಥವಾ ಮಗನಿಗೆ ಅದು ಏನೋ ಆಗಿರ್ಬೋದು, ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಎರಡರಲ್ಲೂ ಕೂಡ ಭಗವಂತ ಇರುವುದು ನಿಶ್ಚಿತ. ಭಗವಂತನ ಪ್ರತಿಮೆಯೇ ಅದು. ಆದ್ರಿಂದ ಅದನ್ನ ನಾವು ಮುದ್ದಿಸಿದಾಗೆಲ್ಲ, ಅದನ್ನು ಕಂಡಾಗೆಲ್ಲ ಇದೊಂದು ಭಗವಂತನ ಪ್ರತಿಮಾ ಅನ್ನುವಂಥ ಎಚ್ಚರ ಇರಬೇಕು. ಮತ್ತು ಆ ಹೆಣ್ಣು ಶಿಶು ಅಥವಾ ಗಂಡು ಶಿಶುವನ್ನ ಧಾರ್ಮಿಕ ಕಾರ್ಯ ಮಾಡುವಂತೆ ನಾವು ಪ್ರೇರಿಸಬೇಕು. ನಮ್ಮ ಗಂಡು ಮಗನಿಗಾದ್ರೆ ಒಂದು ಹೆಣ್ಣು ತಂದು ಮದುವೆ ಮಾಡ್ತೇವೆ, ಅವರಿಬ್ಬರು ಧಾರ್ಮಿಕ ಕಾರ್ಯಗಳನ್ನು ನಾವು ಮಾಡಬೇಕು. ನಮ್ಮ ಹೆಣ್ಣು ಮಗಳನ್ನ ಒಬ್ಬ ಗಂಡಸಿಗೆ ಮದುವೆ ಮಾಡಿಕೊಡ್ತೇವೆ, ಅವರು ಕೂಡ ಧಾರ್ಮಿಕ ಕಾರ್ಯವನ್ನು ಮಾಡುವಂತಹವರಾದ್ರೆ ಇವರೆಲ್ಲ ಮಾಡಿದ ಪುಣ್ಯ ಅನಾಯಾಸವಾಗಿ ನಾಳೆ ನಾವು ಸತ್ತು ಸ್ವರ್ಗಕ್ಕೆ ಹೋದ್ರೂ ಕೂಡ ನಮಗೆ ಬಂದು ಮುಟ್ತದೆ. ಆದ್ರಿಂದ ನಾವು ಸ್ವರ್ಗದಲ್ಲಿದ್ರೂ ಕೂಡ ಪೃಥ್ವಿಯಲ್ಲಿ ಇದ್ದಂತೆ. ಯಾಕೆಂದ್ರೆ ಪೃಥ್ವಿಯಲ್ಲಿ ಇದ್ದು ಮಾಡಿದ ಪುಣ್ಯ ನಮಗೇನು ಬರಬೇಕಾಗಿತ್ತು ಅದು ಸ್ವರ್ಗದಲ್ಲಿ ಹೋದ್ರೂ ಬಂತಲ್ಲ. ಇದು ಆ ಪುತ್ರನಲ್ಲಿ ಭಗವಂತ, ಪುತ್ರ ಅಥವಾ ಪುತ್ರಿಯಲ್ಲಿ ಭಗವಂತ ಇದ್ದಾನೆ ಅಂತ ತಿಳಿದು ಮಾಡಿದ್ರೆ ಇಷ್ಟೆಲ್ಲ ಲಾಭ ಇದೆ. ತಿಳಿಯದೆ ಹೋದ್ರೆ ಒಂದು ಸ್ವಲ್ಪ ಪುಣ್ಯ ಮಾತ್ರ. ಆ ಪುತ್ರನಾದವನು ಮಾಡಿದ ಪುಣ್ಯ ಇದ್ದೇ ಇರ್ತದೆ, ಅದರ ಪುಣ್ಯದ ಒಂದು ಭಾಗ ಆ ತಂದೆಗೆ ತಲುಪ್ತದೆ. ಅವನಿಗೆ ಆ ಪರಿಜ್ಞಾನ ಇಲ್ಲದೆ ಹೋದ್ರೆ, ನನ್ನ ಮಗ, ನಾನು ಹುಟ್ಟಿಸಿದ ಮಗಳು, ಇವರು ಭಗವಂತನ ಪ್ರತೀಕಗಳು ಅನ್ನುವ ಎಚ್ಚರ ಅವನಿಗೆ ಇಲ್ಲದೆ ಹೋದ್ರೆ, ಅವನು ಸತ್ತ ಮೇಲೆ ಸ್ವರ್ಗಕ್ಕೆ ಹೋದ್ರೂ ಕೂಡ ಈ ಕಡೆ ಮಕ್ಕಳು, ಆ ಹೆಣ್ಮಗಳು, ಮಗ ಮಾಡಿದ ಪುಣ್ಯದಲ್ಲಿ ಸ್ವಲ್ಪ ಭಾಗ ಮಾತ್ರ ಅವನಿಗೆ. ಆದ್ರೆ ಅವನೇ ಸ್ವಯಂ ಅಪ್ಪನೂ ಕೂಡ ತತ್ವಜ್ಞಾನಿಯಾಗಿದ್ದು ಅವನು ಆ ತನ್ನ ಮಗಳು ಮಗನನ್ನ ಭಗವಂತನ ಪ್ರತೀಕ ಅಂತ ಭಾವಿಸಿದ್ದಾದ್ರೆ ಆಗ ಅವನಿಗೆ ಮಹಾಪುಣ್ಯ ಇದೆ ಅಂತ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಹೀಗೆ ಮಕ್ಕಳನ್ನ ಧಾರ್ಮಿಕರನ್ನಾಗಿ ನಾವು ಬೆಳೆಸಬೇಕು. ಹೆಣ್ಣು ಶಿಶುಗಳನ್ನು ಮತ್ತು ಗಂಡು ಶಿಶುಗಳನ್ನು ಇಬ್ಬರನ್ನೂ ಕೂಡ ಧಾರ್ಮಿಕರಿಗೆ ಮದುವೆ ಮಾಡಿಕೊಡ್ಬೇಕು. ನಾವಿರುವ ತನಕ ಅವರಲ್ಲಿ ಭಗವಂತನನ್ನು ಕಾಣಬೇಕು, ಮತ್ತೆ ಅವರಿಗೆ ಆ ಧಾರ್ಮಿಕ ಶಿಕ್ಷಣ ಕೊಡಬೇಕು. ಇಷ್ಟೆಲ್ಲ ಮಾಡಿದ್ದಾದ್ರೆ ನಾಳೆ ನಾವು ಮುಂದೆ ಹೋದ್ರೂ ಕೂಡ, ನಮ್ಮ ಗತಿಯನ್ನು ನಾವು ತಲುಪಿದ್ರೂ ಕೂಡ ಇದರ ಒಂದು ಫಲ ಇದೆ. ಇದು ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿತದೆ. ನಾವು ಅಂತಹ ಸಂಸ್ಕಾರವನ್ನ ಆ ಮಕ್ಕಳಲ್ಲಿ, ಮೊಮ್ಮಕ್ಕಳಲ್ಲಿ, ಮರಿಮಕ್ಕಳಲ್ಲಿ ಕೊಟ್ಟದ್ದಾದ್ರೆ ನಮ್ಮ ಮಕ್ಕಳು ಮಾಡಿದ ಪುಣ್ಯ ನಮಗೆ ಬರ್ತದೆ, ಸರಿ. ಹಾಗೆ ನಾವು ಮಾಡಿದ ಪುಣ್ಯ ನಮ್ಮ ತಂದೆಗೆ, ನಮ್ಮ ತಂದೆ ಮಾಡಿದ ಪುಣ್ಯ ಅವರ ತಂದೆಗೆ, ಹೀಗೆಲ್ಲ ಒಂದು ವ್ಯವಸ್ಥಾ ಅಂತ ಅನ್ನೋದು ಇದ್ದೇ ಇದೆ. ಆದ್ರಿಂದ
ಧಾರ್ಮಿಕವಾದಂತಹ ಒಂದು ಪೀಳಿಗೆ ಇದ್ರೆ ಈ ಎಲ್ಲವೂ ಕೂಡ, ಈ ವ್ಯವಸ್ಥೆ ಎಲ್ಲವೂ ಕೂಡ ಸಾಧ್ಯ. ಒಬ್ಬರಿಂದ ಒಬ್ಬರಿಗೆ ಅದು ಬರ್ತದೆ. ಋಣಾನುಬಂಧದಿಂದ ಒಬ್ರು ಮಾಡಿದ್ದು ಮತ್ತೊಬ್ಬರಿಗೆ ಉಪಯೋಗ ಆಗ್ತದೆ ಅಂತ ತಿಳ್ಕೊಳ್ಬೇಕು. ಅದಕ್ಕಾಗಿ ಬಹ್ವೀಹಿ ಸಂಸರಮಾಣೋ ವೈ ಯೋನಿಹಿ ವರ್ತಾಮಿ ಸತ್ತಮ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅನೇಕ ಯೋನಿಗಳಲ್ಲಿ ನಾನೇ ಸಂಸಾರ ಮಾಡ್ತೇನೆ. ನಾನು ಹುಟ್ಟಿದರೆ, ನಾನು ಸಂಸಾರ ಮಾಡಿದರೆ ಅಲ್ಲೋ ಇವರೆಲ್ಲರೂ ಮಾಡುವವರು, ನಾನು ಮಾಡದೆ ಹೋದ್ರೆ ಇವರೇನು ಮಾಡುವವರಿದ್ದಾರೆ ಅಂತ ಹೀಗದರ ಅರ್ಥ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದ ಪಿತಾ ಅಂತ ಕೃಷ್ಣ ಭಗವದ್ಗೀತಾದಲ್ಲಿ ಹೇಳಿಕೊಂಡದ್ದು ಕೂಡ ಇದನ್ನೇ. ಸರ್ವಯೋನಿಷು, ಅದು ಯಾವ ಯೋನಿಯೇ ಆಗಿರಲಿ, ಮೀನಾಗಿರ್ಲಿ, ಹಕ್ಕಿ ಆಗಿರ್ಲಿ, ಕ್ರಿಮಿಕೀಟವಾಗಿರ್ಲಿ, ಆನೆ, ಹಸು ಅಂತ ಹೀನ ಪ್ರಾಣಿಯೇ ಆಗಿರ್ಲಿ, ಏನೇ ಆಗಿದ್ರೂ ಕೂಡ ಅಲ್ಲಿ ಏನೇನು ಮೂರ್ತಯ ಸಂಭವಂತಿಯಾಹ, ಅಲ್ಲಲ್ಲಿ ಮೂರ್ತಿಗಳು ಹುಟ್ಟತಾವಲ್ಲ, ತುಂಬಾ ಸುಂದರವಾದ ಶಬ್ದ ಅದು. ಮೂರ್ತಿ ಅಂದ್ರೆ ದೇಹ. ಆ ಎಲ್ಲಾ ದೇಹಗಳಿಗೂ ಕೂಡ ನಾನೇ ಬೀಜವನ್ನು ಕೊಟ್ಟಂತಹ ತಂದೆ. ಮತ್ತೆ ತಾಸಾಂ ಬ್ರಹ್ಮ ಮಹದ್ಯೋನಿ, ಈ ಬ್ರಹ್ಮ ಅಂದ್ರೆ ಲಕ್ಷ್ಮೀದೇವಿ, ಅವಳು ಮಹದ್ಯೋನಿ, ಎಲ್ಲದಕ್ಕೂ ಅವಳೇ ತಾಯಿ, ನಾನೇ ತಂದೆ. ನಾವು ತಾಯಿ ತಂದೆಯಂದರಾಗಿರುವುದರಿಂದಲೇ, ನಾನು ಮತ್ತು ಈ ಲಕ್ಷ್ಮೀ ತಂದೆ ತಾಯಂದರಾಗಿರುವುದರಿಂದಲೇ ಈ ತಂದೆ ತಾಯಂದಿರು ತಮ್ಮ ದಾಂಪತ್ಯದ ಫಲವಾಗಿ ಆ ಮಕ್ಕಳನ್ನ ಹೆತ್ತಿದ್ದಾರೆ. ಅಲ್ಲೂ ಕೂಡ ಭಗವದ್ಗೀತೆಯಲ್ಲಿ ಗಮನಿಸ್ಬೇಕು ನಾವು. ತಾಸಾಂ ಬ್ರಹ್ಮ ಮಹದ್ಯೋನಿ ಸರ್ವಯೋನಿಷು ಕೌಂತೆಯ ಮೂರ್ತಯ, ಏನೇನು ಮೂರ್ತಿಗಳು ಹುಟ್ಟತಾವಲ್ಲ ಅಂತ. ಮೂರ್ತಿ ಅಂದ್ರೆ ನಾವು ಭಗವಂತನ ಮೂರ್ತಿ, ಶಿಲಾಮಯವಾದ ಮೂರ್ತಿ, ಕಟ್ಟಿಗೆಯ ಮೂರ್ತಿ, ಲೋಹದ ಮೂರ್ತಿ, ಹೀಗೆಲ್ಲ ಮೂರ್ತಿಗಳನ್ನು ಹೇಳ್ತೇವೆ. ಆ ಮೂರ್ತಿ ಅಂದ್ರೂ ವಿಗ್ರಹ ಅಂದ್ರೂ ಒಂದೇ ಅರ್ಥ, ಮೂರ್ತಿ ಅಂದ್ರೂ ಶರೀರ ಅಂತನೂ ಅರ್ಥ ಇದೆ. ಎಲ್ಲಾ ಶರೀರಗಳು ಕೂಡ ಹೀಗೆ ಭಗವಂತನ ಒಂದು ಸನ್ನಿಧಾನ ಪಾತ್ರ ಅಂತ ಅರ್ಥ. ಯಾಕೆ ನಾನು ಹುಟ್ಟುತ್ತೇನೆ? ಧರ್ಮ ಸಂರಕ್ಷಣಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ. ಇದು ತುಂಬಾ ಮಹತ್ವದ ಒಂದು ಸಂಗತಿ. ಯಾರೋ ದೊಡ್ಡ ಸನ್ಯಾಸಿಗಳಿದ್ದಾರೆ, ದೊಡ್ಡ ವಿದ್ವಾಂಸರಿದ್ದಾರೆ, ಧರ್ಮ ಪಾಲಕರಾದಂತಹ ಯಾರೋ ದೊಡ್ಡ ರಾಜರಿದ್ದಾರೆ, ಅವರಲ್ಲಿ ಮಾತ್ರ ನಾನು ಅವರ ರೂಪದೊಳಗೆ, ಅವರೊಳಗೆ ನಾನು ಆವಿಷ್ಟನಾಗಿ ಧರ್ಮ ಸಂರಕ್ಷಣೆ ಮಾಡ್ತೇನೆ ಅಂತಲ್ಲ, ಎಲ್ಲಾ ಕಡೆಯೂ ಕೂಡ ಮಾಡ್ತೇನೆ. ನಮ್ಮಂಥವರು ಕೂಡ ಒಂದು ಸ್ವಲ್ಪ ಧರ್ಮಾಚರಣೆಯನ್ನ ಮಾಡಬೇಕು. ಮಾಡ್ತಾ ಇದ್ರೆ ಅದನ್ನು ಭಗವಂತನೇ ನಮ್ಮಲ್ಲಿದ್ದು ಮಾಡಿಸಿದ್ದಾನೆ ಅಂತ ಅದರ ಅರ್ಥ. ಬಹುವಿಧವಾದ ಯೋನಿಗಳಲ್ಲಿ ನಾನು ಹುಟ್ಟುತ್ತೇನೆ ಧರ್ಮ ಸಂರಕ್ಷಣೆಗಾಗಿ ಅಂತ ಕೃಷ್ಣ ಹೇಳ್ತಿರೋದು ಅದಕ್ಕಾಗಿಯೇ ಕೂಡ. ತೈಸ್ತೈಹಿ ವೇಷೈಹಿ, ನಾನಾ ಥರದ ವೇಷಗಳಿಂದ ಹುಟ್ಟುತ್ತೇನೆ, ನಾನಾ ಥರದ ರೂಪಗಳಿಂದ ಹುಟ್ಟುತ್ತೇನೆ. ನಾನು ವಿಷ್ಣು, ನಾನು ಬ್ರಹ್ಮ, ನಾನು ಇಂದ್ರ, ನಾನು ಈ ಜಗತ್ತಿನ ಪ್ರಭವ ಅಂದ್ರೆ ಸೃಷ್ಟಿ, ನಾನು ಈ ಜಗತ್ತಿನ ಲಯವೂ ಕೂಡ ಆಗಿದ್ದೇನೆ. ಭೂತಗ್ರಾಮಸ್ಯ ಸರ್ವಸ್ಯ ಸ್ರಷ್ಟ ಸಂಹಾರ ಏವಚ. ಅಧರ್ಮೇ ವರ್ತಮಾನಾನಾಂ ಸರ್ವೇಷಾಂ ಅಹಮಚ್ಯುತ ಧರ್ಮಸ್ಯ ಸೇತುಂ ಬದ್ಧಾಮಿ ಚಲಿತೆ ಚಲಿತೆ ಯುಗೆ. ಅನೇಕ ಜನ ಈ ಜಗತ್ತಿನಲ್ಲಿ ಧರ್ಮವನ್ನು ಮಾಡ್ತಾ ಇದ್ದಾರೆ, ಅಧರ್ಮವನ್ನ ಕೂಡ ಮಾಡ್ತಾ ಇದ್ದಾರೆ. ಅಧರ್ಮದಲ್ಲಿ ಯಾರಿದ್ದಾರಲ್ಲ, ವಾಸ್ತವಿಕವಾಗಿ ಧಾರ್ಮಿಕರೇ ಆಗಿದ್ದಾರೆ, ಧರ್ಮ ಮಾರ್ಗದಲ್ಲಿ ಹೋಗಬೇಕು ಅಂತಿದ್ದಾರೆ. ಆದರೆ ನಾನಾ ಕಾರಣಗಳಿಂದಾಗಿ ಆ ಧರ್ಮದ ಮಾರ್ಗ ಯಾವುದು, ಹೇಗೆ ಈ ಅಧರ್ಮ ಅನ್ನುವ ನದಿಯನ್ನ, ಅಧರ್ಮ ಅನ್ನುವ ಸಮುದ್ರವನ್ನ ಹೇಗೆ ದಾಟಬೇಕು ಅನ್ನುವುದು ಅವರಿಗೆ ಗೊತ್ತಿಲ್ಲದೆ ಹೋದಾಗ, ಗೊಂದಲ ಆದಾಗ, ನಾನು ಆಗ ಧರ್ಮಸ್ಯ ಸೇತುಂ ಬದ್ಧಾಮಿ, ಧರ್ಮದ ಸೇತುವೆಯನ್ನು ಕಟ್ಟುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ತುಂಬಾ ಸುಂದರವಾದಂತಹ ಒಂದು ಉಪಾಸನೆ ಇದು. ನಾವು ಹಿಂದೆ ಅದನ್ನು ನೋಡಿದ್ದೇವೆ ಅನೇಕ ಕಡೆ. ಆ ಭಗವಂತನೇ ಸ್ವಯಂ ಸೇತು ರೂಪ, ಅವನೇ ಸೇತು, ಅವನು ಸೇತುವೆಯನ್ನು ಕಟ್ಟುತ್ತಾನೆ ಕೂಡ. ಅವನೇ ಧರ್ಮ, ಅವನೇ ಧರ್ಮ ಸಂಸ್ಥಾಪಕನೂ ಹೌದು. ಹಿಂದೆ ಆ ಭಗವಂತ ಜಗತ್ತನ್ನೆಲ್ಲ ಹಿಡಿದಿಟ್ಟಿರುವುದರಿಂದ ಅವನನ್ನು ಸೇತು ರಾಮ ಅಂತ ನಾವು ನೋಡಿದ್ದೇವೆ. ಇಲ್ಲೂ ಕೂಡ ಅದೇ ಬಂದಿದೆ. ನಾನು ದೇವಯೋನಿಯಲ್ಲಿ ಹುಟ್ಟಿದಾಗ ದೇವತೆಗಳಂತೆ ನಡೆದುಕೊಳ್ತೇನೆ, ಗಂಧರ್ವರಲ್ಲಿ ಹುಟ್ಟಿದಾಗ ಗಂಧರ್ವರಂತೆ ನಡ್ಕೊಳ್ತೇನೆ, ನಾಗಗಳಲ್ಲಿ ಹುಟ್ಟಿದಾಗ ನಾಗರಂತೆ, ಹಾಗೆ ಯಕ್ಷರಲ್ಲಿ ಹುಟ್ಟಿದಾಗ ಯಕ್ಷರಂತೆ, ರಾಕ್ಷಸರಲ್ಲಿ ಹುಟ್ಟಿದಾಗ ರಾಕ್ಷಸರಂತೆ ನಾನು ನಡ್ಕೊಳ್ತೇನೆ. ಇಲ್ಲಿ ಭಗವಂತ ರಾಕ್ಷಸನಾಗಿ ಯಕ್ಷನಾಗಿ ಹುಟ್ಟಿದ್ದು, ಆ ಜನಾಂಗದಲ್ಲಿ ಹುಟ್ಟಿದ್ದು ನಮಗೆಲ್ಲೂ ಕಾಣಿಸೋದಿಲ್ಲ. ಮನುಷ್ಯನಾಗಿ
ಹುಟ್ಟಿದ್ದು ರಾಮಾವತಾರದಲ್ಲಿ ಕಾಣಿಸ್ತದೆ, ಕೃಷ್ಣಾವತಾರದಲ್ಲಿ ಕಾಣಿಸ್ತದೆ. ಹಾಗೆ ಅವನು ರಾಕ್ಷಸನಾಗಿ ಯಕ್ಷನಾಗಿ ಹುಟ್ಟಿದ್ದು ಕಾಣಿಸೋದಿಲ್ಲ. ಆದ್ರೆ ಅದೆಲ್ಲದಕ್ಕೂ ಕೂಡ ಹಿಂದಿನಂತಾನೆ ಅರ್ಥ. ಎಲ್ಲಿ ಯಾರೇ ಹುಟ್ಟಿದ್ರು ಒಳಗೆ ಭಗವಂತ ಹುಟ್ಟಿಯೇ ಇರ್ತಾನೆ. ಆದ್ರಿಂದ ಇವರೆಲ್ಲ ಹುಟ್ಟಿದ್ದಾರೆ. ನಾನು ಈಗ ಮನುಷ್ಯನಾಗಿ ಹುಟ್ಟಿದ್ದೇನೆ. ಮಾನುಷ್ಯ ವರ್ತಮಾನೇತು ಕೃಪಣಂ ಯಾಚಿತ ಮಯ. ಆದ್ರಿಂದಲೇ ನಾನು ಆ ಕೌರವರನ್ನ ಪ್ರಾರ್ಥನೆ ಮಾಡಿದೆ. ಅವ್ರ ಸಭೆಗೆ ಹೋದೆ. ಈ ಸಂಧಿಗೆ ನೀವು ಒಪ್ಪಿರಿ, ಕಲಹ ಬೇಡ ಅಂತ ನಾನು ಅವರನ್ನು ಪ್ರಾರ್ಥನೆ ಮಾಡಿದೆ. ಆದ್ರೆ ನನ್ನ ಪ್ರಾರ್ಥನೆಗೆ ಅವ್ರು ಯಾರೂ ಕೂಡ ಒಪ್ಪಲಿಲ್ಲ. ಯಾಕೆಂದ್ರೆ ಅವರು ಮೋಹಗ್ರಸ್ತರಾಗಿಬಿಟ್ಟಿದ್ರು. ನನ್ನ ಹಿತೋಪದೇಶವನ್ನು ಸ್ವೀಕಾರ ಮಾಡಲಿಲ್ಲ. ಭಯಂಚ ಮಹದುದ್ದುಶ್ಯ ತ್ರಾಸಿತಾ ಕುರವೋಮಯ. ನಾನು ಯುದ್ಧ ಏನಾಗ್ತದೆ ಮುಂದೆ, ಆ ಯುದ್ಧದ ಪರಿಣಾಮ ಏನಾದಿತ್ತು ಅನ್ನೋದನ್ನೆಲ್ಲ ಅವರಿಗೆ ಹೇಳಿದೆ. ಅಲ್ಲೂ ಕೂಡ ಒಂದು ವಿಶ್ವರೂಪವನ್ನು ಕೂಡ ತೋರಿಸಿದೆ. ತೇ ಅಧರ್ಮೇಣೇ ಸಂಯುಕ್ತಾ ಪರೀತಾ ಕಾಲಧರ್ಮಣ. ಆದ್ರೆ ಸಾಯುವುದು ಆಗ ಅವರ ಹಣೆ ಬರಹದಲ್ಲೇ ಇತ್ತು. ಸಾವಿಗೆ ಅವರ ಸಮೀಪದಲ್ಲೇ ಇದ್ದಿದ್ರಿಂದ ನನ್ನ ಮಾತನ್ನು ಅವ್ರು ಕೇಳಲಿಲ್ಲ. ಧರ್ಮ ಮಾರ್ಗ, ಯುದ್ಧ ಧರ್ಮಕ್ಕನುಸಾರವಾಗಿ, ಧರ್ಮ ಮಾರ್ಗಕ್ಕನುಸಾರವಾಗಿಯೇ ಅವರೆಲ್ಲರೂ ಸತ್ತರು. ಅವರು ಸತ್ತದ್ದು ಅಧರ್ಮದಿಂದ, ತಮ್ಮ ಅಧರ್ಮದಿಂದ. ಆದ್ರೆ ಅವರ ಹತ್ಯೆಯನ್ನು ಮಾಡಿದ್ರಿಂದ ಪಾಂಡವರಿಗೆ ಅಧರ್ಮ ಏನೂ ಆಗಲಿಲ್ಲ. ಧರ್ಮವೇ ಅವರಿಂದ ಪ್ರಾಪ್ತವಾಯಿತು. ಲೋಕೇಶು ಪಾಂಡವಾಸ್ತೇವ ಗತಾಹ ಖ್ಯಾತಿಂ ದ್ವಿಜೋತ್ತಮ. ಹಾಗೆ ಈ ಪಾಂಡವರು ಈ ಜಗತ್ತಿನಲ್ಲಿ ಧರ್ಮದ ಖ್ಯಾತಿಯನ್ನ ಪಡ್ಕೊಂಡ್ರು. ಇದನ್ನು ನಿನಗೆ ವರ್ಣನೆ ಮಾಡಿದ್ದೇನೆ. ಇಲ್ಲಿಗೆ ಕಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 57ನೇ ಅಧ್ಯಾಯ ಮತ್ತೆ ಉಳಿದ ಪಾಠಗಳಲ್ಲಿ ಈ 54ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತಿಯನ್ನು ಕಂಡಿದೆ.